ಅವರ ಮನೆಯಲ್ಲಿ ನಡೀತಾ ಇದ್ದ ಹೈ ವೋಲ್ಟೇಜ್ ಸಭೆ ಇದೀಗ ಅಂತ್ಯವಾಗಿದೆ. ಸಭೆಯಿಂದ ಎನ್ಎಸ್ಎ ಅಜಿತ್ ದೋವಲ್ ತೆರಳಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿ ಬಗ್ಗೆ ನಾಯಕರು ಗಂಭೀರವಾದ ಚರ್ಚೆಯನ್ನ ಮತ್ತೊಂದು ಸುತ್ತಿನ ಚರ್ಚೆಯನ್ನ ನಡೆಸಿದ್ದಾರೆ. ಇನ್ಫ್ಯಾಕ್ಟ್ 22ನೇ ತಾರೀಕು ಯಾವಾಗ ಅಟ್ಯಾಕ್ ಆಯಿತು ಸೇಮ್ ಡೇ ಶ್ರೀನಗರಕ್ಕೆ ತೆರಳಿದ್ರು ಅಮಿತ್ ಶಾ ಅವರು. ಆ ದಿನದಿಂದ ಈ ದಿನದವರೆಗೂ ಕೂಡ ಕಂಟಿನ್ಯೂಸ್ ಸೀರೀಸ್ ಆಫ್ ಮೀಟಿಂಗ್ ನಾವು ಗಮನಿಸ್ತಲೇ ಬಂದಿದ್ದೇವೆ. ಇವತ್ತು ಕೂಡ ಅಮಿತ್ ಶಾ ಅವರ ನಿವಾಸದಲ್ಲಿ, ಅಧಿಕೃತ ನಿವಾಸದಲ್ಲಿ ಚರ್ಚೆ ಇತ್ತು, ಸಭೆ ನಡೀತು. ಸಭೆಯಿಂದ ಅಜಿತ್ ದೋವಲ್ ಅವರು ನಿರ್ಗಮಿಸ್ತಾ ಇರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸಭೆಗಳಾಗ್ತಾ ಇದೆ, ಚರ್ಚೆ ಆಗ್ತಾ ಇದೆ, ನಿರ್ಣಯಗಳನ್ನ ಕೈಗೊಳ್ತಿದ್ದಾರೆ. ಬಟ್ ಭಾರತೀಯರ ಹಪಹಪಿ ಯಾವ ಮಟ್ಟಿಗಿದೆ ಅಂತಂದ್ರೆ ದೇ ವಾಂಟ್ ಟು ಸಿ ದ ಆಕ್ಷನ್ ನೌ. ಈ ನಿಮಿಷಕ್ಕೆ ಉಗ್ರರು ಫಿನಿಶ್ ಆಗಬೇಕು, ಈ ನಿಮಿಷಕ್ಕೆ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಬೇಕು. ಬಟ್ ದಟ್ ಇಸ್ ನಾಟ್ ದಟ್ ಈಸಿ. ಬ್ರಿಗೇಡಿಯರ್ ಅವ್ರಿಗೆ ಕೇಳಿದ್ರೆ ಅದಕ್ಕೆ ಎಕ್ಸಾಕ್ಟ್ ಕಾರಣ ಗೊತ್ತಾಗತ್ತೆ. ತಕ್ಷಣಕ್ಕೆ ಆಕ್ಟ್ ಮಾಡೋದು ಸಾಮರ್ಥ್ಯ ಇಲ್ಲ ಅಂತಲ್ಲ, ಸಾಧ್ಯ ಇಲ್ಲ ಅಂತಲ್ಲ, ಬಟ್ ಕಾಂಪ್ಲಿಕೇಟೆಡ್ ಅಂತ ಹೇಳ್ಬೋದಾ? ಏನು ವಿಚಾರ ತಗೊಳ್ತಾ ಇದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಈಗ ನೀವು ನೀರಿನ ಬಗ್ಗೆ ಕೇಳಿದಿರಿ, ಅದು ಸ್ವಲ್ಪ ಸಮಯ ತಗೊಳುತ್ತೆ. ಯಾಕಂದರೆ ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಈ ನೀರು ನಾನು ಹೇಳಿದ್ದೆ ನಿನ್ನೆ ಬಂದಾಗಲೂ ನಾನು ಹೇಳಿದ್ದೆ, ಮಾತುಕತೆ ನಡಿಬೇಕಾದ್ರೆ 70% ನೀರು ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಅದು ಹೆಂಗೆ ಒಪ್ಕೊಂಡ್ರು ಅಂತ ನನಗೆ ಗೊತ್ತಿಲ್ಲ. 70% ನಮಗೆ ಬರಬೇಕಾಗಿತ್ತು, 30 ಅವ್ರಿಗೆ ಹೋಗಬೇಕಾಗಿತ್ತು, ಇಲ್ಲ ಸರಿ ಸಮಾನವಾಗಿ 50-50 ನಮಗೆ ಬರಬೇಕಾಗಿತ್ತು. ಅದು ಹೆಂಗೆ ಆಯಿತು, ಏನು ಮಾಡಿದ್ರು? ನಾವು ಪಾಕಿಸ್ತಾನಕ್ಕೋಸ್ಕರ ಹೋರಾಟ ಮಾಡಿದ್ವಿ, ನಾಟ್ ಫಾರ್ ಆಗಿರಿಂದ ಸರ್ಕಾರ ಭಾರತದ ಬಗ್ಗೆ ಅವ್ರು ಯೋಚನೆ ಮಾಡಲಿಲ್ಲ. ಗೊತ್ತಾಯ್ತರಾ? ಈಗ ನೀರು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅದು ಸ್ವಲ್ಪ ಸಮಯ ತಗೊಳುತ್ತೆ. ಯಾಕೆಂತ ಹೇಳಿದ್ರೆ ಅದು ಆಗ ನಡೆದ ನೀರಿನ ಒಪ್ಪಂದದ ಪ್ರಕಾರ ನಮ್ಮ ಬರಾಜಸ್ ಅಂದರೆ ಅಣೆಕಟ್ಟುಗಳೆಲ್ಲ ಕಟ್ಟಿರ್ತಾರೆ. ಅದು ಇದು ಆಗತ್ತೋ ಇಲ್ಲ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಬಟ್ ಅದು ಸ್ವಲ್ಪ ಸಮಯ ತಗೊಳುತ್ತೆ. ಎರಡನೇದಾಗಿ ಒಂದು ಮಲ್ಟಿ ಪ್ರಾಂಗ್ಡ್ ಆಪರೇಷನ್ ಅಂತ ಹೇಳ್ಬೋದು. ಇದು ಏನೇನು ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆಲ್ರೆಡಿ ನೀರೇನದು ಒಂದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಉಳಿದಿದ್ದು ಕಾಶ್ಮೀರ ಅಂತೂ ಬಂದಾಗತ್ತೆ. ಅದು ಸರ್ಕಾರ ಏನು ಕ್ರಮ ತಗೊಳ್ಳೋದಕ್ಕೂ ಅದು ಅವಶ್ಯಕತೆ ಇಲ್ಲ. ಯಾಕೆಂದರೆ ಜನರು ಅಲ್ಲಿ ಹೋಗೋ ಜನರೇ ತಾನಾಗೇ ಅದು ಅವರ ಪ್ರೋಗ್ರಾಮ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತು ವಿದೇಶ ಸರ್ಕಾರಗಳೂ ವಾರ್ನಿಂಗ್ ಕೊಟ್ಟಿದ್ದಾರೆ, ಇಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು. ನಡೆಯುತ್ತೆ. ಯಾಕೆಂದರೆ ಈಗಲೇ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲಿಂದ ರಾಷ್ಟ್ರ ಭದ್ರತಾ ಸಮಿತಿ ಮತ್ತು ಕ್ಯಾಬಿನೆಟ್ ಕಮಿಟಿ ಫಾರ್ ಸೆಕ್ಯೂರಿಟಿ ಇವರೆಲ್ಲ ಕೂತ್ಕೊಂಡು ಒಂದು ನಿರ್ಧಾರ ತಗೋಬೇಕು. ಮತ್ತು ಇನ್ನೊಂದು ಹೇಳ್ತಿದ್ರು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ, ಮತ್ತು ಮೊನ್ನೆ ನಾವು ಸ್ವಲ್ಪ ಭಾಳ ಯೋಚನೆಯಿಂದ ವಿಡಿಯೋ ನೋಡಿದ್ವಿ ಬರ್ತಾ ಇರೋದು. ಒಬ್ಬನ ಕಾಪಾಡೋ ವಿಷಯದಲ್ಲಿ ಅವರು ಕಮ್ಯುನಿಕೇಟ್ ಮಾಡ್ತಿದ್ದಂತೆ, ಈ ಕಡೆ ಬರಬೇಡಿ, ಈ ಕಡೆ ಸ್ವಲ್ಪ ಗಂಭೀರವಾಗಿದೆ, ಅವ್ರು ಬಂದರೆ ಸಾಕೋತಾರೆ ಅಂತ ಹೇಳ್ಬಿಟ್ಟು. ಅಂದರೆ ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ ಒಳಗಡೆನೇ ಆ ಏರಿಯಾದೊಳಗಡೆ ಸುಮಾರು ಜನ ಇದ್ದಾರೆ ಅವ್ರಿಗೆ ಸಹಾಯ ಮಾಡೋರು. ಎಕ್ಸಾಕ್ಟ್ಲಿ. ಅದ್ರ ಬಗ್ಗೆ ಯಾರಿಗೂ ಏನೊಂದು ಸಂಶಯ ಇರಬಾರದು. ಈಗ ಇದು ಹಿಂದೂ ಮುಸಲ್ಮಾನರ ಕತೆ ಅಲ್ಲ, ಇದು ರಾಷ್ಟ್ರದ ಕತೆ. ಪ್ರತಿಯೊಬ್ಬರೂ ತನ್ನ ಸೇವೆ ಮಾಡ್ಕೊಂಡು ಇರಬೇಕು. ರಾಷ್ಟ್ರದ ಮೊದಲು ರಾಷ್ಟ್ರ. ನಾವು ಹೇಳ್ತೀವಿ ಈಗಲೇ, ನಮಗೆ ಪಾಸಿಂಗ್ ಔಟಲ್ಲಿ ಫೀಲ್ಡ್ ಮಾರ್ಷಲ್ ಫಿಲಿಪ್ ಚಟ್ವುಡ್ ಅಂತ ಮೊದಲನೇ ಒಂದು ನಮ್ಮ ಭಾರತೀಯ ಸೈನಿಕ ತರಬೇತಿ ಕೇಂದ್ರ ಅಂದರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಹೇಳಿದ್ದಾರೆ, ದ ಸೇಫ್ಟಿ, ಆನರ್ ಆ್ಯಂಡ್ ವೆಲ್ಫೇರ್ ಆಫ್ ದಿಸ್ ಕಂಟ್ರಿ ಕಮ್ಸ್ ಆಲ್ವೇಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಅಂದರೆ ರಕ್ಷತೆ, ಗೌರವ ಮತ್ತು ಕಲ್ಯಾಣ ದೇಶದ್ದು ಮೊದಲು. ಸೇಫ್ಟಿ, ಹಾನರ್ ಆ್ಯಂಡ್ ದೆನ್ ವೆಲ್ಫೇರ್ ಆಫ್ ದ ಮೆನ್ ಯು ಕಮಾಂಡ್. ಅಂದರೆ ನಮ್ಮ ಕೆಳಗಡೆ ಕೆಲಸ ಮಾಡುವಂಥ ಸೈನಿಕರದ ರಕ್ಷಣೆ, ಗೌರವ ಮತ್ತು ಕಲ್ಯಾಣ ಸೆಕೆಂಡ್. ಸೇಫ್ಟಿ, ಹಾನರ್ ಆ್ಯಂಡ್ ವೆಲ್ಫೇರ್ ಆಫ್ ಯು ಅಂದರೆ ಅಧಿಕಾರಿಗಳಾದ ನಾವು ಯಾವತ್ತೂ ಕೊನೆಗೆ ಅಂತ ಹೇಳ್ತಿದ್ದಾರೆ. ಇದು ಬರೀ ನಮ್ಮ ಸೈನಿಕರಿಗೆ ಮಾತ್ರ ಲಭ್ಯವಿರುವಂಥ ಮಾತಲ್ಲ, ಇಡೀ ಭಾರತೀಯರಿಗೆ ಬರುವಂಥ ಲಭ್ಯ. ನಾನು ಹೇಳ್ತಾ ಇರೋದು ಅಂದರೆ ಈಗಲೇ ಏನಾಗ್ತಿದೆ ಅಂತ ಹೇಳಿದ್ರೆ, ಈಗಲೇ ಒಂದು ಅಂಡೆ ಹಾಲ್ಗೆ ಒಂದು ತೊಟ್ಟು ಮೊಸರು ಇಲ್ಲ ಒಂದು ತೊಟ್ಟು ವಿಷ, ಅದೇನಾಗತ್ತೆ ಅಂತ ನಾನು ಹೇಳಬೇಕಾಗಿದ್ದಿಲ್ಲ. ಏನಾಗ್ತಿದೆ ಅಂತ ಹೇಳಿದ್ರೆ ಈ ಮೌಲ್ವೀಸ್ ಇನ್ಫ್ಲೂಯೆನ್ಸಲ್ಲಿ ಇವ್ರು ಇದ್ದಾರೆ. ಈಗ ನೋಡೋಕ್ಕೆ ಹೋದರೆ
1947 ಇಸ್ವಿಯಲ್ಲಿ ಹುಸೇನ್ ಅಂತ ಬ್ರಿಗೇಡಿಯರ್ ಹುಸೇನ್ ಈಸ್ ದ ಹೈಯೆಸ್ಟ್ ಆಫೀಸರ್, ಏನದು ವೀರಗತಿ ಪ್ರಾಪ್ತ ಒಂದು ಹೈಯೆಸ್ಟ್ ಆಫೀಸರು. ಜೋಜಿಲಾ ಪಾಸ್ ಹೋಯ್ತು, ಹಿಡ್ಕೊಂಡ್ರು, ಅದನ್ನು ಬರೋ ತನಕ ನಾನು ವಾಪಸ್ ಬರೋದಿಲ್ಲ ಅಂತ ಹೇಳಿ ಹೋದವರು ಅವರು ಹಿಡ್ಕೊಂಡ್ರು, ವೀರಗತಿ ಪ್ರಾಪ್ತರು. ಅದರ ನಂತರ ನಮಗೆ ಇದನ್ನೇ ಹಿಡ್ಕೊಂಡ್ವಿ. ಅಬ್ದುಲ್ ಹಮೀದ್ ಬಗ್ಗೆನೂ ನಾನು ಹೇಳಿದ್ದೀನಿ. ಅಬ್ದುಲ್ ಹಮೀದನು ಒಂದು ಸಾಮಾನ್ಯ ಜೀಪಲ್ಲಿ ಇಟ್ಕೊಂಡು ಒಂದು 6-7 ಟ್ಯಾಂಕ್ನ ಸುಟ್ಟು ಸಾಯಿಸಿದ್ದಾರೆ. ಸೊ ಮುಸಲ್ಮಾನರು ಎಲ್ಲರೂ ಈ ಥರ ಮಾಡ್ತಾರೆ ಅಂತ ಹೇಳೋದು ನನಗೆ, ಅಂದರೆ ಮೆಜಾರಿಟಿ ಆಫ್ ದ ಪೀಪಲ್ ಈಗಲೇ ಓದು ಬರಹ ಗೊತ್ತಿದ್ದಲ್ದವರು ಮುಲ್ಲಾಸ್ ಏನು ಹೇಳ್ತಾರೋ ಅದನ್ನು ಕೇಳಿಕೊಂಡು ಅವ್ರು ಅದನ್ನ ಹಿಂಬಾಲಿಸ್ತಿದ್ದಾರೆ. ಅದನ್ನು ಕೇವಲ ಮುಸಲ್ಮಾನರು ಮಾತ್ರನಾ ಅಂತ ಹೇಳಿ ನಾನು ಇದೊಂದು ನಮ್ಮ ಹಿಂದೂಗಳು ಏನು ಕಡಿಮೆ ಅಲ್ಲ, ಅದಕ್ಕೆ ಸಮಾನವಾಗೇನೆ ಅದಕ್ಕೆ ಸರಿಸಮಾನವಾಗುವ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಅದನ್ನ ಗಮನಿಸೋಣ. ಉಗ್ರವಾದದ ವಿರುದ್ಧ ಭಾರತ ಸಮರಕ್ಕೇನು ಸಿದ್ಧವಾಗಿದೆ, ಆದರೆ ನಮ್ಮಲ್ಲೇ ಇರೋ ಈಗಷ್ಟೇ ಬ್ರಿಗೇಡಿಯರ್ ಕೂಡ ಹೇಳ್ತಾ ಇದ್ದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿದ್ದವ್ರಿಗೆ ಇದು ಗೊತ್ತೇ ಇರುತ್ತೆ. ನಮ್ಮಲ್ಲೇ ಅನೇಕರಿಗೆ ಸಂಶಯಗಳಪ್ಪ, ಅಲ್ಲಾಗಿರೋ ಬಲಿ ಬಗ್ಗೆ, ಅಲ್ಲಿ ಪ್ರಾಣ ಕಳ್ಕೊಂಡವ್ರ ಬಗ್ಗೆ, ಅವ್ರ ಕುಟುಂಬಸ್ಥರು ಹೇಳ್ತಿರೋ ವಿಚಾರದ ಬಗ್ಗೆ, ಹಾಗೆ ಅಲ್ಲಿ ಸ್ಥಳೀಯರೇ ಕೆಲವರು ಉಗ್ರಗಾಮಿಗಳಿಗೆ ಬೆಂಬಲವಾಗಿ ನಿಂತಿದ್ರು ಅನ್ನೋದ್ರ ಬಗ್ಗೆ ಯಾವುದ್ರ ಬಗ್ಗೆ ಸಂಶಯ ಇಲ್ಲ, ಯಾವುದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇಲ್ಲ. ಉಗ್ರರ ದಾಳಿಯನ್ನ ಕೂಡ ಸಂಶಯಿಸ್ತಿದ್ದಾರೆ ಕೆಲ ಬುದ್ಧಿಜೀವಿಗಳು. ಹಿಂದೂಗಳು ಟಾರ್ಗೆಟ್ ಆಗೇ ಇಲ್ವಂತೆ, ಅಲ್ಲಿ ಹಿಂದೂನಾ ಅಂತ ಕೇಳಿ ಹೊಡೆದೇ ಇಲ್ವಂತೆ. ಇದೆಲ್ಲವೂ ಕೂಡ ವಫ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅನುಭವಿಸ್ತಾ ಇರುವ ಹಿನ್ನಡೆಯನ್ನ ಕವರಪ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರುವ ತಂತ್ರ ಅಂತ ಹೇಳಿ ಕೆಲವರು ಹೇಳ್ತಿದ್ದಾರೆ. ಬಿಹಾರ ಚುನಾವಣಾ ಭಾಷಣ ಮಾಡಿಬಿಟ್ರು ಮೋದಿ ಅಂತ ಹೇಳ್ತಿದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡೋರು ಯಾರು? ಭಾರತ, ಅದರಲ್ಲೂ ಭಾರತೀಯರು ಇದೀಗ ಪಾಕಿಸ್ತಾನದ ವಿರುದ್ಧ ಉಗ್ರವಾದವನ್ನ ಬೆಂಬಲಿಸೋ ಎಲ್ಲರ ವಿರುದ್ಧ ಪ್ರತೀಕಾರಕ್ಕೆ ಬಯಸ್ತಾ ಇದೆ. ಬಟ್ ನೋಡಿ ಸರ್, ದುರಂತ ಏನಂತಂದ್ರೆ ಶಫಿ ಸರ್, ನಮ್ಮಲ್ಲೇ ಕೆಲವರು ಪ್ರಶ್ನೆ ಮಾಡ್ತಾರೆ, ನಮ್ಮಲ್ಲೇ ಕೆಲವರು ಬೆಂಬಲಕ್ಕೆ ನಿಲ್ತಾರೆ ಜಸ್ಟ್ ಬಿಕಾಸ್ ಬಂದು ಹೊಡೆದು ಹೋದ ಉಗ್ರರು ಮುಸಲ್ಮಾನರು ಅನ್ನೋ ಕಾರಣಕ್ಕೆ. ನೀವು ಅದೇ ಸಮುದಾಯದವರಾಗಿ ಏನು ಹೇಳ್ತೀರಿ? ನೋಡಿ, ಇಲ್ಲಿ ಸಮುದಾಯದ ವಿಷಯ ಅಲ್ಲ, ಅವ್ರು ಮಾಡಿದಾರಲ್ಲ, ಕೃತ್ಯ ಎಸಗಿದಾರಲ್ಲ, ಇದನ್ನು ಯಾರು ಒಪ್ತಾರೆ ಅದು ಮುಖ್ಯ. ಯಾರಾದರೂ ಮುಸಲ್ಮಾನ ಒಪ್ತಾನ? ಹಾಗಾದರೆ ಮುಸಲ್ಮಾನ ಹೊಡೆದ್ಬಿಟ್ರೆ ಅದು ಸರಿ, ಹಿಂದೂ ಹೊಡೆದ್ಬಿಟ್ರೆ ತಪ್ಪ, ಅಥವಾ ಇನ್ನೊಬ್ಬ ಹೊಡೆದ್ಬಿಟ್ರೆ ತಪ್ಪು, ನಮ್ಮನ್ನು ಹೊಡೆದ್ಬಿಟ್ರೆ ಸರಿ ಅಂದರೆ ಅದೆಂಥ ಅರ್ಥ? ಅದು ಯಾರು ಆ ರೀತಿ ಯೋಚನೆ ಮಾಡಲ್ಲ. ಯಾರಾದರೂ ಮಾಡ್ತಾ ಇದ್ದರೆ ಅವನು ಧೂರ್ತನಾಗಿರ್ತಾನಷ್ಟೆ. ಯಾಕಂದರೆ ಅಲ್ಲಿ ಏನು ನಡೆದಿದೆ, ಯಾರಿಗೆ ಸಾಯಿಸಿದ್ದಾರೆ, ಅವರು ನನ್ನ ರಿಲೇಟಿವ್ಸ್ ಆಗಿದ್ದರೆ, ನಾನಲ್ಲಿ ಇದ್ದಿದ್ದರೆ ಏನು ಗತಿ ಆಗ್ತಿತ್ತು ಅಂತ ಯೋಚನೆ ಮಾಡಬೇಕಾಗುತ್ತೆ. ಪಾಪ ಇನ್ನೋಸೆಂಟು ಇವರೆಲ್ಲ ಟೂರಿಸ್ಟು. ಒಂದು ಒಳ್ಳೆ ರೀತಿಯಲ್ಲಿ ಕಾಶ್ಮೀರ ನಮ್ಮ ರಾಷ್ಟ್ರದ ಒಳ್ಳೆ ಜಾಗ, ಅದನ್ನು ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದರೆ ಅವ್ರ ಮೇಲೆ ಎರಗಿ ಬಂದು ಯಾರೋ ಸಾಯಿಸ್ಬಿಟ್ಟು ಹೋಗಿಬಿಟ್ರೆ ಅದ್ರ ಬಗ್ಗೆ ರಾಜಕೀಯ ಮಾಡುವಂಥದ್ದು ಭಾಳ ದೊಡ್ಡ ಅನಾಹುತ. ಅದರ ಯಾರೂ ಮಾಡಬಾರ್ದು. ಅವೆಲ್ಲ ಭಾರತೀಯರು ಸರ್ಕಾರಕ್ಕೆ ಉಗ್ರವಾದ ಕಠಿಣ ಕ್ರಮ ಜರುಗಿಸಿ ಏನು ಬೇಕಾದರೂ ಮಾಡಿ ಅದನ್ನು ಕೂಡಲೇ ಅವ್ರಿಗೆ ಅದನ್ನು ಪೂರ್ತಿ ಖಾಲಿ ಮಾಡಿಬಿಡಬೇಕು ಉಗ್ರರಿಂದ. ಇದು ಒಂದು ವರ್ಷನ್, ಇನ್ನೊಂದು ವರ್ಷನ್ ಜನ ಏನು ಮಾತಾಡ್ತಿದ್ದಾರೆ, ಅಲ್ಲಿ ಘಟನೆ ಆಯಿತು ಖಂಡನೀಯನೇ, ಆದರೆ ಈ ಘಟನೆಯನ್ನ ಇಟ್ಕೊಂಡು ಭಾರತದ ಒಳಗೆ ಹಿಂದೂ ಮುಸ್ಲಿಂ ಡಿವೈಡ್ ಕ್ರಿಯೇಟ್ ಮಾಡಕ್ ನೋಡ್ತಿದ್ದಾರೆ. ಟಾರ್ಗೆಟ್ ಮಾಡಿದ ಹಿಂದೂಗಳನ್ನ, ಹೊಡೆದಿದ್ದು ಮುಸಲ್ಮಾನರನ್ನ. ಸೊ ಹಿಂದೂ ಮುಸಲ್ಮಾನರು ಭಾರತದಲ್ಲೂ ಕೂಡ ಒಂದಾಗಿರಬಾರ್ದು ಅಂತ ಪ್ರಯತ್ನ ಪಡ್ತಿದ್ದಾರೆ ಅಂತ ಕೂಡ. ಅಂತ ಕ್ರಿಮಿಗಳಿದ್ದಾರೆ ನಮ್ಮ ಮಧ್ಯೆ, ಹಿಂದೂ ಮುಸ್ಲಿಂ ಮಧ್ಯೆ ಹುಳಿ ಹಿಂಡೋರು ಇದ್ದಾರೆ. ಆಮೇಲೆ ಏನು ಹುಳಿ ಹಿಂಡಿದ್ರೂ ಅವರು ಸಕ್ಸಸ್ ಆಗೋದಿಲ್ಲ. ಆದ್ರೂ ಏನೋ ಸ್ವಲ್ಪ ಹೊತ್ತಿಗೆ ಹಾಳು ಮಾಡ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ಇಷ್ಟೊಂದು ಜನ ಇಷ್ಟೊಂದು ಜನ ಇನ್ನೋಸೆಂಟ್ ಜನರು ಪ್ರಾಣ ಕಳ್ಕೊಂಡಿರುವಾಗ ಆಮೇಲೆ ಆ ಉಗ್ರರು ಬಂದು ಹೊಡೆದ್ರಲ್ಲ, ಏನು ಅವ್ರಿಗೆ ದಕ್ಕಿದೇನು, ಅವ್ರು ಮಾಡಿದ್ದೇನು, ಇವ್ರು ಪ್ರಾಣ ಹೋಯ್ತಲ್ಲ, ಏನು ಸಿಕ್ಕಿದ್ದು ಅವ್ರಿಗೆ? ಅದನ್ನು ನಮ್ಮ ಸರ್ಕಾರ ಏನು ಮಾಡಬೇಕು, ಇದನ್ನು ಫುಲ್ ಕ್ಲೀನಪ್ ಮಾಡಿಬಿಡ್ಬೇಕು. ಆ ಜಾಗದಲ್ಲಿ ಬಹಳ ಅವ್ರ ಸೆಕ್ಯೂರಿಟಿ ಇರಬೇಕಾಗಿತ್ತು, ಇಲ್ಲ. ಆದರೆ ಇನ್ನು ಮೇಲಾದ್ರೂ ಇವ್ರಿಗೆ ಪೂರ್ತಿಯಾಗಿ ವಾಶೌಟ್ ಮಾಡಿಬಿಡ್ಬೇಕು ಅಂತ ನನ್ನ ಇದು. ಆಮೇಲೆ ಮತ್ತು ತಾಲಿಬಾನ್ ಬೇರೆ ಅದಕ್ಕೆ ಸಪೋರ್ಟ್ ನಮಗೆ ಸಪೋರ್ಟ್ ಹೇಳಿದೆ. ಹೌದು, ಹೀಗೆಲ್ಲ ಹೇಳಬೇಕಾದ್ರೆ ಎಷ್ಟು ಉಗ್ರರು ಇರಬೇಕು, ಅವ್ರ ಕಣ್ಣಲ್ಲೇ ಉಗ್ರ ಕಾಣ್ತಾ ಇದ್ರೆ, ಇದರಲ್ಲಿ ಹಿಂದೂ ಮುಸ್ಲಿಂ ವರ್ಷನೂ ನಮ್ಮ ಬ್ರಿಗೇಡಿಯರ್ ಸಾಹೇಬ್ರು ಹೇಳ್ದಂಗೆ ಅದನ್ನು